ಕೇದಾರನಾಥ ಕಣಿವೆಯ ದರ್ಶನ ಮತ್ತು ಪುರಾಣ ಕಥೆಗಳು. ಶ್ರೀರಾಮನ ಪೂರ್ವಜರಿಗೆ ಮುಕ್ತಿ ಸಿಕ್ಕಿದ್ದು ಹೇಗೆ? ಶಿವನ ಜಡೆಯಿಂದ ಗಂಗೆ ಭೂಮಿಗೆ ಯಾಕೆ ಬರ್ತಾಳೆ? ಗಂಗೆಯನ್ನ ಭೂಮಿಗೆ ಕರೆತಂದ ರಾಮನ ಪೂರ್ವಜ ಯಾರು? ಈ ಪ್ರವಾಹ ಭೂಕುಸಿತದ ಮಧ್ಯೆ ನಮ್ಗೆ ಕೇದಾರ ದರ್ಶನ ಬೇಕಿತ್ತ? ಕೇದಾರ ಹತ್ತುವಾಗ ನಾವು ಪಟ್ಟ ಕಷ್ಟಗಳೇನು? ಅದೇ ಇವತ್ತಿನ ಸಂಚಿಕೆ. ಉತ್ತರ ಭಾರತದ ಉತ್ತರಾಖಂಡದಲ್ಲಿರುವ ಕೇದಾರನಾಥ. ಶಿವನಿಗೆ ನಮ್ಮನ್ನ ನೋಡ್ಬೇಕು ಅನಿಸಿದಾಗ ಅವನೇ ಕರ್ಸ್ಕೋತಾನಂತೆ. 2024 ಜೂನ್ ಜುಲೈ ತಿಂಗಳಲ್ಲಿ ಉತ್ತರಾಖಂಡ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಬಹಳ ಪ್ರವಾಹ ಭೂಕುಸಿತ ಆಗಿ ಎಷ್ಟೋ ಜೀವಗಳ ನಷ್ಟ ಆಗಿದೆ. ಇಷ್ಟೆಲ್ಲ ಕಷ್ಟ ಇದ್ರೂ ಶಿವನನ್ನ ಕಾಣೋ ಆಸೆ ನಮ್ದು. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಶಿವನ ಪಾದವೇ ಸೇರಿ ಬಿಡಬಹುದು. ಪ್ರವಾಹ, ಲ್ಯಾಂಡ್ ಸ್ಲೈಡ್ಸ್ ಮಧ್ಯೆ ನಮ್ಮ ದರ್ಶನ ಹೇಗಿತ್ತು? 8:45 ಇದ್ದದ್ದು ಫ್ಲೈಟಿಗೆ ಏರ್ಪೋರ್ಟಿಗೆ ನಾವು ತಲುಪಿದ್ದೆ 8:30. ಬ್ಯಾಗೇಜ್ ಚೆಕಿಂಗ್ ಮಾಡಿಸ್ದೆ ದೆಹಲಿಯಿಂದ ಬೆಂಗಳೂರಿಗೆ ಹೇಗೆ ಬಂದ್ವಿ? ಎಲ್ಲ ಶಿವನ ಮಹಾತ್ಮೆಯೇ ಸರಿ. ನಾವು ಕೇದಾರಕ್ಕೆ ಹೋಗಬೇಕಂದ್ರೆ ಹರಿದ್ವಾರದಿಂದಾನೇ ಹೋಗಬೇಕು. ಹರಿದ್ವಾರ ಅನ್ನೋ ಹೆಸರು ಹೇಗೆ ಬಂತು? ಗಂಗೆಯಲ್ಲಿ ಅಷ್ಟು ರಭಸವಾಗಿ ಯಾಕೆ ಹರಿತಾಳೆ? 12 ವರ್ಷಕ್ಕೊಮ್ಮೆ ಇಲ್ಲೊಂದು ಮೇಳ ನಡೆಯುತ್ತೆ. ಯಾಕೆ ಅದನ್ನು ಮಾಡ್ತಾರೆ? ಅದರಿಂದ ಏನು ಕತೆ ಇದೆ? ನನ್ನ ಕೇದಾರನಾಥದ ಪೂರ್ತಿ ಪ್ರವಾಸ, ಅಲ್ಲಿರೋ ಪ್ರಯಾಗಗಳ ಕತೆ, ಛೋಟಾ ಚಾರ್ಧಾಮ್ ಕತೆ, ಪಂಚ ಕೇದಾರದ ಕತೆ, ಗುಪ್ತಕಾಶಿ, ಬದ್ರಿನಾಥನ ಪುರಾಣ, ಹೀಗೆ ದೇಶದ ಮೊದಲನೇ ಹಳ್ಳಿ, ಇದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೇನೆ. ನನ್ನ ಪ್ರವಾಸದ ಜೊತೆ ಅಲ್ಲಿನ ಕತೆ ಪುರಾಣಗಳನ್ನು ಹೇಳೋ ಪ್ರಯತ್ನ ಇದು. ಇದೇ ತರಹದ ಪುರಾಣದ ಕಥೆಗಳಿಗಾಗಿ ನಮ್ಮ ಚಾನೆಲ್ ಪುರಾಣಸ್ ಬೈ ಸಚಿನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರಿದ್ವಾರ. ಮುಂಚೆ ಮಾಯಾಪುರಿಯಾಗಿದ್ದ ಹರಿದ್ವಾರ ಸಪ್ತ ಪವಿತ್ರ ನಗರಗಳಾದ ಅಯೋಧ್ಯ, ಮಥುರಾ, ಕಾಶಿ, ಕಂಚಿ, ದ್ವಾರಕೆ, ಅವಂತಿಕೆಯ ಜೊತೆ ಒಂದು. ಹರಿದ್ವಾರ ಅಂದರೆ ಭಗವಂತ ವಿಷ್ಣುವಿನ ಸ್ಥಾನ, ಬದ್ರಿನಾಥಕ್ಕೆ ದಾರಿ. ಇಲ್ಲಿಂದಾನೇ ಮಹಾಶಿವನ ಸ್ಥಾನ ಕೇದಾರನಾಥ ಜ್ಯೋತಿರ್ಲಿಂಗಕ್ಕೂ ದಾರಿ ಇದೆ. ಅದಕ್ಕೆ ಇದನ್ನ ಹರಿದ್ವಾರ ಅಂತಾನೂ ಕರೀತಾರೆ. ಬೆಂಗಳೂರಿನಿಂದ ಜೂನ್ 15 ರಾತ್ರಿ ಹೊರಟ ನಾವು ವಿಮಾನದಲ್ಲಿ ದೆಹಲಿ ತಲುಪಿದೆವು. ಸಂಸ್ಥೆಯ ಜೊತೆ ನಮ್ಮ ಪ್ರವಾಸ ಪ್ಲಾನ್ ಮಾಡಿದ್ವಿ. ಈ ಆರ್ಗನೈಸರ್ಸ್ ಸ್ಥಳೀಯ ಹಬ್ಬ ಗಂಗಾ ದಸರಾ ಬಗ್ಗೆ ನಮಗೆ ಮಾಹಿತಿನೇ ಕೊಟ್ಟಿರಲಿಲ್ಲ. ಮೊದಲನೇ ದಿನನೇ ನಮ್ಮ ಪ್ಲಾನ್ ಪೂರ್ತಿ ಉಲ್ಟಾ ಹೊಡಿತು. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತಲ್ಲ. ಯಾವ್ದಾದ್ರೂ ಪ್ರವಾಸ ಮಾಡಬೇಕಾದ್ರೆ ಆರ್ಗನೈಸರ್ಸ್ ಬಗ್ಗೆ ಸ್ವಲ್ಪ ವಿಚಾರಿಸೋದು ಅಥವಾ ನಾವೇ ಪ್ಲಾನ್ ಮಾಡೋದು ತುಂಬಾ ಒಳ್ಳೆಯದು. ಮೊದಲನೇ ದಿನಾನೇ ಕೇದಾರದ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಬೇಕಾಗಿದ್ದ ನಾವು ಗಂಗಾ ದಸರಾದ ಪ್ರಯುಕ್ತ ಜನಸಾಗರದ ಮಧ್ಯದಲ್ಲಿ ಹರಿದ್ವಾರದಲ್ಲೇ ಉಳಿದು ಮಡ್ಕಾ ಚಾಯ್ ಕುಡಿದು ಹರಿದ್ವಾರದ ಕತೆ ತಿಳ್ಕೊಂಡ್ವಿ. ಪುರಾಣದ ಪ್ರಕಾರ ಶಿವನ ಜಡೆಯಿಂದ ಬಿಡುಗಡೆ ಮಾಡಿದಾಗ ಗಂಗೆ ಹರಿದ್ವಾರದಲ್ಲಿ ಇಳಿದಳು. ಗಂಗಾ ನದಿಯು ಗಂಗೋತ್ರಿ ಹಿಮ ನದಿಯ ಅಂಚಿನಲ್ಲಿರುವ ಗೌಮುಖದಿಂದ ಹರಿದ್ವಾರದಲ್ಲಿ ಬಯಲನ್ನ ಪ್ರವೇಶಿಸ್ತಾಳೆ. ಆದ್ದರಿಂದ ಇದನ್ನ ಗಂಗಾದ್ವಾರ ಅಂತಾನೂ ಕರೀತಾರೆ. ಗಂಗೆಯಲ್ಲಿ ಯಾಕೆ ಹರಿತಾಳೆ ಅನ್ನೋದಕ್ಕೆ ಒಂದು ಕತೆ ಇದೆ, ಅದನ್ನ ತಿಳಿಯೋಣ. ಶ್ರೀರಾಮನ ಪೂರ್ವಜ ಭಗೀರಥ. ಭಗೀರಥನ ಮುತ್ತಜ್ಜನಾದ ರಾಜ ಸಾಗರ ಒಮ್ಮೆ ಅಶ್ವಮೇಧ ಯಾಗವನ್ನು ಮಾಡಿದನು. ಆದರೆ ಸಾಗರ ಎಲ್ಲಿ ಬಹಳ ಶಕ್ತಿಶಾಲಿಯಾಗಿ ಬಿಡ್ತಾನೆ ಅಂತ ಯಜ್ಞದ ಕುದುರೆಯನ್ನ ಇಂದ್ರ ಕದ್ದು ಋಷಿ ಕಪಿಲ ತಪಸ್ಸು ಮಾಡುತ್ತಿದ್ದ ಪಾತಾಳದಲ್ಲಿ ಅಡಗಿಸಿಬಿಟ್ಟನು. ಸಾಗರನ 60,000 ಪುತ್ರರು ಪಾತಾಳದಲ್ಲಿ ಕುದುರೆಯನ್ನು ಕಂಡುಹಿಡಿದು ಅದನ್ನ ಹಿಡಿಯಲು ತಮ್ಮ ಕರ್ಕಶ ಶಬ್ದಗಳಿಂದ ಕೂಗಿದಾಗ ಕಪಿಲನ ತಪಸ್ಸು ಭಂಗವಾಗಿ ಕೋಪಗೊಂಡ. ಕಪಿಲ ಋಷಿಯ ಉರಿಯುತ್ತಿರುವ ಕಣ್ಣುಗಳಿಂದ ಸಾಗರನ 60,000 ಪುತ್ರರು ಬೂದಿಯಾದರು. ಅವರ ಪೂರ್ವ ವಿಧಿವಿಧಾನಗಳನ್ನ ಯಾರೂ ಮಾಡದೆ ಅವರಿಗೆ ಮೋಕ್ಷ ಸಿಕ್ಕಿರಲಿಲ್ಲ. ಈ 60,000 ಸಾಗರ ಪುತ್ರರ ಅಂತ್ಯಕ್ರಿಯೆಯ ವಿಧಿಗಳನ್ನ ನಿರ್ವಹಿಸುವ ಜವಾಬ್ದಾರಿ ಪೀಳಿಗೆಯಿಂದ ಪೀಳಿಗೆಗೆ ರವಾನಿಸಲಾಯಿತು. ವರ್ಷಗಳು ಕಳೆದು ಭಗೀರಥ ರಾಜನಾದ. ಅಯೋಧ್ಯೆಯ ಸಿಂಹಾಸನವನ್ನು ಏರಿದ ಅವನು ತನ್ನ ಪೂರ್ವಜರಿಗೆ ಮೋಕ್ಷ ದೊರಕಿಸಲು ಹಿಮಾಲಯದಲ್ಲಿ ಗಂಗಾ ಮಾತೆಯನ್ನು ಆವಾಹಿಸಲು ಹೋದ. ಗಂಗೆಯು ಭಗೀರಥನಿಗೆ ತಾನು ಸ್ವರ್ಗದಿಂದ ಭೂಮಿಗೆ ಇಳಿದರೆ ಅವಳ ಪತನದ ಬಲವನ್ನು ಉಳಿಸಿಕೊಳ್ಳುವುದು ಕಷ್ಟ ಎಂದು ಹೇಳಿದಳು. ಜಟಾಧರನಾದ ನೀಲಕಂಠ ಶಿವನನ್ನು ಬಿಟ್ಟರೆ ನನ್ನ ತಡೆಯಲು ಯಾರಿಗೂ ಆಗುವುದಿಲ್ಲ. ಮೊದಲು ಅವನ ಕೃಪೆಗೆ ಪಾತ್ರರಾಗುವಂತೆ ಕೇಳಿಕೊಂಡಳು. ಗಂಗೆಯ ಮಾತಿಗೆ ಕಿವಿಗೊಟ್ಟ ರಾಜನು ಕೈಲಾಸದಲ್ಲಿ ಶಿವನಿಗಾಗಿ ಸಹಸ್ರಮಾನಗಳ ಕಾಲ ತಪಸ್ಸು ಮಾಡಿ ಗಂಗೆ ಶಿವನ ಕೂದಲಿನ ಮೂಲಕ ಹರಿಯುವಂತೆ ಕೋರಿದನು. ಅವನ ತಪಸ್ಸಿಗೆ ಮೆಚ್ಚಿ ಶಿವ ವರ ನೀಡಿ ಗಂಗೆಯನ್ನು ತನ್ನ ಜಡೆಯಲ್ಲಿ ಕಟ್ಟಿದ. ಅಷ್ಟು ರಭಸವಾಗಿಯೂ ಸಹ ಅವನ ಜಡೆಯಲ್ಲಿ ಗಂಗೆ ಹರಿಯುತ್ತಿದ್ದರೂ ಶಿವ ಅಲ್ಲಾಡಲಿಲ್ಲ.
ಗಂಗೆಯು ಶಿವನ ಜಡೆ ಕೂದಲಿನ ಉದ್ದಕ್ಕೂ 1000 ವರ್ಷಗಳ ಕಾಲ ಹರಿದಳು. ಭಗೀರಥನು ಶಿವನನ್ನು ಬೇಡುತ್ತಾ ತಪಸ್ಸನ್ನು ಮಾಡಿ ಗಂಗೆಯನ್ನು ತನ್ನ ಕೂದಲಿನ ಒಂದು ಎಳೆಯಿಂದ ಒಂದು ಹನಿಯಾಗಿ ಈಗಿನ ಇಂಡೋ ಗಂಗಾ ಬಯಲಿನ ಮೇಲೆ ಇಳಿಯಲು ಅವಕಾಶ ಮಾಡಿಕೊಡಲು ಬೇಡಿದ. ಅವಳೇ ಭೂಮಿಯ ಮೇಲಿನ ಇಂದಿನ ಗಂಗೆಯಾದಳು. ಸಾಗರ ಪುತ್ರರಿಗೆ ಗಂಗಾ ಜಲದಿಂದ ಮೋಕ್ಷ ಪ್ರಾಪ್ತಿಯಾಯಿತು. ಭಗೀರಥನ ಭಕ್ತಿಯಿಂದ ಗಂಗೆ ಬಯಲೆಲ್ಲ ಹರಿದು ಪಾತಾಳ ಸೇರ್ತಾಳೆ. ಇನ್ನು ಕುಂಭಮೇಳದ ಕತೆಗೆ ಬರೋದಾದ್ರೆ, ಇದು ಸುಮಾರು 12 ವರ್ಷಗಳ ಚಕ್ರದಲ್ಲಿ ಬೃಹಸ್ಪತಿ ಅಂದರೆ ಗುರು ಪ್ರತಿ ಕ್ರಾಂತಿಯನ್ನು ಪೂರ್ಣಗೊಳಿಸುವಾಗ ಆಚರಿಸಲಾಗುತ್ತದೆ. 4 ನದಿದಡ ಯಾತ್ರಾ ಸ್ಥಳಗಳಾದ ಗಂಗಾ ಯಮುನಾ ಸಂಗಮ ಪ್ರಯಾಗರಾಜ್ಯ, ಗಂಗಾದಡ ಹರಿದ್ವಾರ, ಗೋದಾವರಿ ಬಲಿಯ ನಾಸಿಕ ಹಾಗೂ ಶಿಪ್ರಾ ನದಿ ದಡದ ಉಜ್ಜಯಿನಿಯಲ್ಲಿ ಪರ್ಯಾಯವಾಗಿ ಆಚರಿಸ್ತಾರೆ. ಕುಂಭಮೇಳವು ಪ್ರಾಚೀನ ಕಾಲದಿಂದಲೂ ಇತ್ತು. ಸಮುದ್ರ ಮಂಥನವಾದಾಗ ಇದಾಯಿತು ಅಂತ ಕೆಲವು ಕಥೆಗಳು ಹೇಳ್ತಾವೆ. ಆದರೆ ಇತಿಹಾಸಕಾರರು ಇದನ್ನು ತಿರಸ್ಕರಿಸ್ತಾರೆ. ಯಾಕಂದರೆ ಸಮುದ್ರ ಮಂಥನ ದಂತಕಥೆಯಲ್ಲಿ ಈ ನೆಲದ ಬಗ್ಗೆ ಉಲ್ಲೇಖವಿಲ್ಲ. ಕಥೆಯ ಪ್ರಕಾರ ದೇವತೆ ಮತ್ತು ರಾಕ್ಷಸರು ಸೃಷ್ಟಿಯ ಸಾಗರವನ್ನು ಮಂಥನ ಮಾಡುತ್ತಿದ್ದಾಗ ಅಮೃತದ ಮಡಕೆ ಅಂದರೆ ಅಮರತ್ವದ ಮಕರಂದ ಹೊರಬಂತು. ದೇವತೆಗಳು ಮತ್ತು ರಾಕ್ಷಸರು ಅಮೃತದ ಕುಂಭ ಎಂಬ ಈ ಮಡಿಕೆಯ ಮೇಲೆ ಹೋರಾಡುತ್ತಾರೆ. ಹೋರಾಡಿ ಪಡೆದುಕೊಳ್ಳುವಾಗ ಈ ಮಡಿಕೆ 4 ಸ್ಥಳಗಳಲ್ಲಿ ಚೆಲ್ಲಲಾಗುತ್ತದೆ ಮತ್ತು ಅದು 4 ಕುಂಭಮೇಳಗಳ ಮೂಲವಾಗಿದೆ ಅಂತಾರೆ. ಕೆಲವರು ಅಮೃತವನ್ನು ಸ್ತ್ರೀ ರೂಪದ ವಿಷ್ಣು ಮೋಹಿನಿಯಾದಾಗ ಚೆಲ್ದ ಮತ್ತು ಕೆಲವರು ಧನ್ವಂತರಿ, ಗರುಡ ಅಥವಾ ಇಂದ್ರನು ಮಡಿಕೆಯಿಂದ ಚೆಲ್ಲದ ಅಂತಾರೆ. ಆದರೆ ಅಮೃತ ಕೊನೆಗೆ ಸಿಕ್ಕಿದ್ದು ದೇವತೆಗಳಿಗೆ. ಇದಾಗಿತ್ತು ಇಂದಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಹರಿದ್ವಾರದಿಂದ ಋಷಿಕೇಶಕ್ಕೆ ಹೋಗುವಾಗ ಪ್ರಯಾಗಗಳು ಸಿಗ್ತವೆ. ಆ 5 ಪ್ರಯಾಗದ ಕಥೆನ ತಿಳಿಯೋಣ.